ನನ್ನ ಮೇಲೆ ಆರೋಪ ಬಂದಿದ್ದು ಅವ್ರು ಏನೇ ಆರೋಪ ಬರೋದು ನಾನು ಕಾಯಲಿಲ್ಲ. ನಾನು ತಕ್ಷಣ ರಾಜೀನಾಮೆ ಬಿಸಾಕಿದೆ. ಎನ್ಕ್ವೈರಿ ಮಾಡಿ ಅಂತ ಹೇಳಿದೆ. ಎನ್ಕ್ವೈರಿನೂ ಬಂತು, ಕ್ಲೀನ್ ಚಿಟ್ಟು ಬಂತು. ನಾನಿವತ್ತು ಶುಭ್ರ. ನನ್ನ ಮೇಲೆ ಯಾವ ಕೇಸು ಇಲ್ಲ, ಯಾವ ಭ್ರಷ್ಟಾಚಾರದ ಆಪಾದನೆ ನನ್ನ ಮೇಲಿಲ್ಲ, ಯಾವುದೋ ಪೋಕ್ಸೋ ಕೇಸು ನನ್ನ ಮೇಲಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಜಕಾರಣಿಗಳು ಎಲ್ಲರೂ ಒಂದೇ ಥರ ಅಂತ ಅನ್ಕೋಬೇಡಿ. 40% ಅಂತ ಕಾಂಗ್ರೆಸ್ ಏಜೆಂಟ್ರು ಅಂತ ಆಗಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣಂಗೆ ಹೇಳ್ತಾ ಇದ್ದಾನೆ. ಅವನು ಕೆಂಪಯ್ಯನಿಗೆ ಅವನು ಕಾಂಗ್ರೆಸ್ ಏಜೆಂಟು. ಪಾಪ ಅವ್ರು ತೀರೋಗಿದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಅದು ಪ್ರೂವ್ ಆಯ್ತು. ಈಗ ಕೆಂಪಯ್ಯ ಕಾಂಗ್ರೆಸ್ ಏಜೆಂಟರು ಈಗ ಪ್ರೂವ್ ಆಯಿತು. ಅವರೇ ಕಾಂಗ್ರೆಸ್ ಸರ್ಕಾರವೇ ನೇಮಕ ಮಾಡಿದಂಥ ಸಮಿತಿ ಇವತ್ತು ರಿಪೋರ್ಟ್ ಕೊಟ್ಟಿದೆ. 40% ಅವಾಗ ನಡೆದಿಲ್ಲ. ಈಗ ಅವಾಗ ನಾವು ಆಪಾದನೆ ಮಾಡೋದು ತಪ್ಪು ಅಂತ ಕ್ಷಮೆನಾರ ಕೇಳಬೇಕು ತಾನೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಶಿವಕುಮಾರ್ ಆಗಲಿ, ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರಾಗಲಿ, ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರದ ಮೇಲೆ ಮಾಡಿದಂಥ ಆಪಾದನೆ ತಪ್ಪು, ಸುಳ್ಳಾಗಿದೆ. ನಾವು ಕ್ಷಮೆ ಕೇಳ್ತೀವಿ ಅಂತ ಕ್ಷಮೆ ಕೇಳಿದ್ರೆ ನ್ಯಾಯ ಆಗುತ್ತೆ. ನನ್ನ ಮೇಲೆ ಆರೋಪ ಬಂದಿದ್ದು ಅವ್ರು ಏನೇ ಆರೋಪ ಬರೋದು ನಾನು ಕಾಯಲಿಲ್ಲ. ನಾನು ತಕ್ಷಣ ರಾಜೀನಾಮೆ ಬಿಸಾಕಿದೆ. ಎನ್ಕ್ವೈರಿ ಮಾಡಿ ಅಂತ ಹೇಳಿದೆ. ಎನ್ಕ್ವೈರಿನೂ ಬಂತು, ಕ್ಲೀನ್ ಚಿಟ್ಟು ಬಂತು. ನಾನಿವತ್ತು ಶುಭ್ರ. ನನ್ನ ಮೇಲೆ ಯಾವ ಕೇಸು ಇಲ್ಲ, ಯಾವ ಭ್ರಷ್ಟಾಚಾರದ ಆಪಾದನೆ ನನ್ನ ಮೇಲಿಲ್ಲ, ಯಾವುದೋ ಪೋಕ್ಸೋ ಕೇಸು ನನ್ನ ಮೇಲಿಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಜಕಾರಣಿಗಳು ಎಲ್ಲರೂ ಒಂದೇ ಥರ ಅಂತ ಅನ್ಕೋಬೇಡಿ. 40% ಅಂತ ಕಾಂಗ್ರೆಸ್ ಏಜೆಂಟ್ರು ಅಂತ ಆಗಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣಂಗೆ ಹೇಳ್ತಾ ಇದ್ದಾನೆ. ಅವನು ಕೆಂಪಯ್ಯನಿಗೆ ಅವನು ಕಾಂಗ್ರೆಸ್ ಏಜೆಂಟು. ಪಾಪ ಅವ್ರು ತೀರೋಗಿದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಅದು ಪ್ರೂವ್ ಆಯ್ತು. ಈಗ ಕೆಂಪಯ್ಯ ಕಾಂಗ್ರೆಸ್ ಏಜೆಂಟರು ಈಗ ಪ್ರೂವ್ ಆಯಿತು. ಅವರೇ ಕಾಂಗ್ರೆಸ್ ಸರ್ಕಾರವೇ ನೇಮಕ ಮಾಡಿದಂಥ ಸಮಿತಿ ಇವತ್ತು ರಿಪೋರ್ಟ್ ಕೊಟ್ಟಿದೆ. 40% ಅವಾಗ ನಡೆದಿಲ್ಲ. ಈಗ ಅವಾಗ ನಾವು ಆಪಾದನೆ ಮಾಡೋದು ತಪ್ಪು ಅಂತ ಕ್ಷಮೆನಾರ ಕೇಳಬೇಕು ತಾನೆ. ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಶಿವಕುಮಾರ್ ಆಗಲಿ, ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರಾಗಲಿ, ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ BJP ಸರ್ಕಾರದ ಮೇಲೆ ಮಾಡಿದಂಥ ಆಪಾದನೆ ತಪ್ಪು, ಸುಳ್ಳಾಗಿದೆ. ನಾವು ಕ್ಷಮೆ ಕೇಳ್ತೀವಿ ಅಂತ ಕ್ಷಮೆ ಕೇಳಿದ್ರೆ ನ್ಯಾಯ ಆಗುತ್ತೆ.